ಅಯ್ಯೋ ಛೇ, ಇದೇನಿದು? ಸೀಮನ್ಗೆ ಕಿರಣ್ಗೆ ಇಬ್ರಿಗೂ ಫೋನ್ ಮಾಡಿದ್ರು ಎರಡು ಸ್ವಿಚ್ ಆಫ್ ಬರ್ತೈತೆ. ಯಾಕೆ, ಏನಾಗಿರ್ಬೋದು? ಹಾ, ಅವ್ರ ಅಪ್ಪ ಅಮ್ಮ ಬಿಡ್ಕೊಳ್ಳಿಲ್ವಾ? ಅವ್ರ ಅಪ್ಪ ಇಲ್ಲ ಅಂತ ಕೇಳಿದ್ದೆ, ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಯಾರೋ ಇದ್ದಾರೆ ಅಂತ ಹೇಳಿದ್ರು. ಅಲ್ಲ, ಅವ್ರ ಅಮ್ಮನಾದ್ರೂ ಬಿಡ್ಕೋಬೇಕಾಯ್ತಲ್ಲ ಮನೆಗೆ. ಖುಷಿಯಾಗಿದ್ದೀನಿ ಅಂತ ಹೋದ ತಕ್ಷಣ ಫೋನ್ ಮಾಡು ಅಂತ ಹೇಳಿದ್ದೆ ಸೀಮನ್ಗೆ, ಮನೆಗೆ ಬಿಡ್ಕೊಂಡ್ರೋ ಇಲ್ವೋ ಅಂತಾನ. ಆದರೆ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ಹೋಗ್ತಾ ಇಲ್ಲ. ಏನಾಗಿರ್ಬೋದು? ಹೆಂಗೆ ತಿಳ್ಕೊಳ್ಳೋದು ಈಗ? ಹಾಂ, ಏನು ಮಾಡ್ಲಪ್ಪ ದೇವ್ರೆ, ಅವ್ರ ಮನೆ ಹತ್ರ ಹೋಗ್ಲಾ? ಹಂಗೆ ಮಾಡ್ತೀನಿ. ಸೀಮನ್ ಮನೆ ಹತ್ರ ಹೋಗಿ ಅವ್ರ ಅಣ್ಣನ ಇಲ್ಲ ಲಾವಣ್ಯನೋ ಹೋಗಿ ಕೇಳ್ಕೊಂಬರ್ಲಾ. ನನಗಂತೂ ಟೆನ್ಷನ್ ಆಗ್ತೈತೆ, ಏನಾಯಿತು ಏನು ಅಂತ. ಹೋದ ತಕ್ಷಣ ಫೋನ್ ಮಾಡ್ತೀನಿ, ಮನೆಗೆ ಹೋದ ತಕ್ಷಣ ಅಂತ ಹೇಳಿದ್ಲು. ಆದರೆ ಈಗ ನೋಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಏನು ಮಾಡಲಿ ಈಗ? ಹೌದು, ಅವ್ರ ಮನೆ ಹತ್ರನೇ ಹೋಗಿ ಬರ್ತೀನಿ. ಮೋಸ ಮಾಡಲೆಂದೆ ನೀನು ಬಂದೆಯ, ನೀತಿಯ ಸರ ಹೇಳಿ ಎದುರು ನಿಂತೆಯ, ನೋಡಿ ಹೋದೆಯ, ನಕ್ಕ ಹಾಗೆ ನಟನೆ ಮಾಡಿ ಹೋದೆಯ, ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರನೇ ದೂರ. ವಾಸು, ಹುಡುಗಿರಂದ್ರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ, ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಬೇಪರಾಗ್ತೀರಪ್ಪೋ. ವಾಸು ವಾಸು, ಯಾಕೆ ಈ ಥರ ಆಡ್ತಾ ಇದೆಯಾ? ಏನಾಯ್ತು? ಏನಾಯ್ತು ಅಂತ ಕೇಳ್ತೀಯಲ್ಲ ರೀಮಾ? ಎಲ್ಲ ಗೊತ್ತಿದ್ದು ನನಗೆ ಏನು ಹೇಳ್ದಲೆ ಮುಚ್ಚಿಟ್ಟಲ್ಲ ನೀನು. ನೀನಾದರೂ ಹೇಳ್ಬೇಕಿತ್ತು ತಾನೇ, ಸೀಮಾ ಯಾವನ್ನೋ ಲವ್ ಮಾಡ್ತಾ ಇದ್ದಾಳೆ ಅಂತನ. ಹೇಳಲಿಲ್ಲ ನೀನು, ನನ್ನಿಂದ ಮುಚ್ಚಿಟ್ಟೆ ನೀನು ಮೋಸಗಾತಿ, ಅವಳು ಮೋಸಗಾತಿ. ಹಾಂ, ನೀವಿಬ್ರು ಉದ್ಧಾರ ಆಗಲ್ಲ ಅಂದರೆ ಆಗಲ್ಲ. ಒಂದು ಹುಡುಗಂಗೆ ಮೋಸ ಮಾಡ್ತೀರಾ ನೀವು? ಹಾಂ, ನಿಮ್ಮ ಕೆಲಸ ಆಗೋವರೆಗೂ ನಿನ್ನೆ ಮದುವೆ ಆಗ್ತೀನಿ ಹಾಂ ಅಂತ ಹೇಳಿ ಈಗ ಕೈ ಕೊಟ್ಟು ಯಾವನ್ನೋ ಇನ್ನೊಬ್ಬನ ಓಡಿಸ್ಕೊಂಡೋಗಿ ಮದುವೆ ಆಗಿದ್ದೀರಾ? ಹಾಂ, ಅಯ್ಯೋ ವಾಸು, ಸಮಾಧಾನ ಮಾಡ್ಕೋ. ಅದೇನು ಗೊತ್ತಾ, ಅದು ಸೀಮಾ ಕಿರಣ್ ತುಂಬ ವರ್ಷದಿಂದಾನೇ ಲವ್ ಮಾಡ್ತಾ ಇದ್ಲು. ಅಂದರೆ ಇನ್ನು ಒಂದೂವರೆ ವರ್ಷದಿಂದ ಲವ್ ಮಾಡ್ತಾ ಇದ್ಲು. ಆದರೆ ಜೈಲ್ನಾಗಿದ್ದಾಗ ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಯಾಕೆಂದರೆ ನಾವೇ ಒಬ್ಬರು ಜೈಲಿಂದ ಆಚೆ ಬರಬೇಕಾಯ್ತಲ್ಲ, ಅದಕ್ಕೆ ಅವಳು ಮದುವೆಗೆ ಒಪ್ಕೊಂಡಿದ್ಲು. ಆದರೆ ಇದಕ್ಕಿದ್ದಂಗೆ ಪ್ಲೇಟ್ ಉಲ್ಟಾ ಮಾಡಿದ್ಲು. ಸಾರಿ, ಬೇಜಾರು ಮಾಡ್ಕೋಬೇಡ. ನಿನಗೆ ಅವಳಿಗಿಂತ ತುಂಬ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಕಣೋ ವಾಸು, ಅಳಬೇಡ, ಸಮಾಧಾನ ಮಾಡ್ಕೋ. ಇದೆ ಎಲ್ಲ ಹುಡುಗಿರ್ ಕೊನೆ ಡೈಲಾಗ್ ಇದೇನೆ. ಕೈ ಕೊಟ್ಟು ಹೋದ್ಮೇಲೆ ನನಗಿಂತ ಚೆನ್ನಾಗಿರೋ ಹುಡುಗಿ, ಒಳ್ಳೆ ಹುಡುಗಿ ಸಿಗ್ತಾಳೆ ಅನ್ನೋದು ಕಾಮನ್ ಡೈಲಾಗ್ ಆಗಿಬಿಟ್ಟಿದೆ ಅಲ್ವಾ ನಿಮ್ಮಂಥ ಹುಡುಗಿರಿಗೆಲ್ಲನ? ಹಾಂ, ನಿಮಗೆಲ್ಲ ಯಾಕೆ ಬೇಕು ಪ್ರೀತಿ, ಪ್ರೇಮ, ನಂಬಿಕೆ? ಅದೆಲ್ಲನ ಯಾಕೆ ಬೇಕು? ಹಾಂ, ಸೀಮಾ ನಿಜವಾಗ್ಲೂ ನನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ನಾನು ಎಷ್ಟು ಸಂತೋಷಪಟ್ಟಿದ್ದೆ ಗೊತ್ತಾ? ನಮ್ಮಮ್ಮನೂ ಅಷ್ಟೇ, ನೀನು ಇಷ್ಟಪಟ್ಟಂಗೆ ಆ ಹುಡುಗಿನೇ ಮದುವೆ ಆಗ್ತಿದ್ಯಾ ಅಂತ ಖುಷಿಯಾಗಿದ್ರು. ಆದರೆ ಈಗ ಮೋಸ ಮಾಡಿ. ಅಯ್ಯೋ, ಏನು ಮಾಡೋದು ವಾಸು? ಎಲ್ಲ ವಿಧಿ ಲಿಖಿತ. ಯಾರು ಮದುವೆ ಆಗಬೇಕು ಅಂತ ಹಳೆ ಬರ್ದಿರ್ತಾರೆ ಅಂತ ನೀನೇ ಹೇಳ್ತಿದ್ದೆ ತಾನೇ? ಹೋಗ್ಲಿ ಬಿಡು, ನಿನ್ನ ಹಣೆ ಬರ್ದಲ್ಲಿ ಸೀಮನ್ ಹೆಸರು ಬರ್ದಿಲ್ಲ ಅನ್ಸುತ್ತೆ. ಒಳ್ಳೆ ಹುಡುಗಿ ಸಿಗ್ತಾಳೆ, ಸಮಾಧಾನ ಮಾಡ್ಕೋ. ಈಗ ಸೀಮಾ ಗಂಡನ ಜೊತೆ ಗಂಡನೂರ್ಗೆ ಹೋಗ್ಯಾಳೆ, ಆದರೆ ಅವ್ಳು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಹೆಂಗಿದಾಳೋ ಏನೋ, ಅವ್ರ ಮನೆಗೆ ಸೇರಿಸಿದ್ರೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಅದಕ್ಕೆ ಏನಾಗೈತೋ ಏನೋ ಅಂತ ಭಯ ಆಗ್ತಿದೆ ವಾಸು. ಹೌದಾ? ಅಬ್ಬಾ, ನನಗೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಆಗಬೇಕು, ಅವಳಿಗೆ ಸೇರಿಸಬಾರ್ದು. ಅವಳಿಗೆ ಶ್ರೀಮಂತಿಕೆ ಹುಚ್ಚು ಅಲ್ವಾ? ಹಾಂ, ಶ್ರೀಮಂತರು ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತನ ತಾನೇ ಅವಳು ನನ್ನ ರಿಜೆಕ್ಟ್ ಮಾಡಿದ್ದು. ನನಗೇನು ಕಡಿಮೆ ಆಗಿತ್ತು? ಹಾಂ, ನನಗಿಂತ ಶ್ರೀಮಂತ ಹುಡುಗನ ಅವನು ಯಾವನ, ಅವ್ನು ಕಿರಣ್ ಅಂಬನು. ಹಾಂ, ನೋಡೇ ಬಿಡ್ತೀನಿ ಅವನು ಎಷ್ಟು ಒಳ್ಳೆ ಹುಡುಗ ಅಂತಾನ. ಹಾಂ, ನಾನು ಬಿಟ್ಟು ನನಗೆ ಮೋಸ ಮಾಡಿ ಹೋಗಿರೋ ಜೀವನ ಹಾಳಾಗಿ ಹೋಗುತ್ತೆ, ಸರ್ವನಾಶ ಆಗಿ ಹೋಗುತ್ತೆ. ಹಾಂ, ಇದು ನನ್ನ ಶಾಪ. ಅಯ್ಯೋ ವಾಸು, ಏನೋ ನಿಮ್ಮ ಹುಡುಗಿಗೆ ನೀನು ಹೆಂಗೆ ಶಾಪ ಆಗ್ತಿದ್ಯಾ? ಆ ಥರ ಎಲ್ಲ ಆಗ್ಬೇಡ. ಮೊದಲೇ ನನಗೆ ಭಯ ಆಗ್ತಿದೆ, ನೀನು ನೋಡಿದ್ರೆ ಈ ಥರ ಮಾತಾಡ್ತಾ ಇದೆಯಲ್ಲ. ಬಾ, ಅವ್ರ ಮನೆ ಹತ್ರ ಹೋಗಿ ಸೀಮನ್ಗೆ ಏನಾಯ್ತು ಏನು ಎತ್ತ ಅಂತನ ವಿಚಾರಿಸ್ಕೊಂಬರೋಣ. ಬತ್ತಿಯೇನೋ? ಅವಳ ಬಗ್ಗೆ ವಿಚಾರಿಸಿ, ಅವಳ ಬಗ್ಗೆ ತಿಳ್ಕೊಂಡು ನನಗೇನಾಗಬೇಕಾಗಿದೆ ರೀಮಾ? ಹಾಂ, ನನಗೆ ಯಾವಳು ಬೇಕಾಗಿಲ್ಲ. ಹೋಗು ನೀನು, ನಿನ್ನ ಫ್ರೆಂಡಿಗೆ ಏನಾಗೈತೆ ಅಂತ ನೋಡೋಕೆ ಹೋಗಿ. ಹಾಂ, ಅವಳಿಗಂತೂ ಒಳ್ಳೇದಂತೂ ಆಗಲ್ಲ. ಹಾಂ, ನಾನು ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಂಬಿಡು. ಅಯ್ಯೋ ದೇವ್ರೆ, ಇವನೇನು ಈ ಥರ ಎಲ್ಲ ಹೇಳ್ತಾ ಇದ್ದಾನೆ? ಅಯ್ಯೋ, ಏನು ಮಾಡ್ಲಪ್ಪ? ಮೊದಲು ಹೋಗಿ ಲಾವಣ್ಯನೇ ಕೇಳೋಣ. ಅವ್ರ ಅಪ್ಪ ಅಮ್ಮ ನನ್ನ ಬೈತಾರ? ಬೈಲಿ ಪರವಾಗಿಲ್ಲ, ಆದರೆ ಸೀಮಾ ಏನಾಗಿದೆ ಅಂತ ನನಗೆ ಗೊತ್ತಾಗಲೇಬೇಕು. ಅಯ್ಯೋ, ಏನು ಹೇಳ್ತಿದ್ಯಾ ಲಾವಣ್ಯ? ನಿಜನಾ? ನಮ್ಮ ಸೀಮಾ ಮದುವೆ ಆಗಿರೋದು ನಿನ್ನ ತಮ್ಮನ? ಹೌದು ರೀ, ನನ್ನ ತಮ್ಮನೇನೆ. ಹಾಂ, ನಮ್ಮಮ್ಮ ಫೋನ್ ಮಾಡಿ ಎಲ್ಲ ಹೇಳಿದ್ರು. ಈಗ ಅವರು ಅಲ್ಲಿಗೆ ಹೋಗಿದ್ದಾರಂತೆ, ಅವ್ರ ಊರಿಗೆ. ಆದರೆ ಆ ಸೀಮನ್ಗೆ ನಾವು ಬಡವರು, ನಮ್ಮ ಚಿಕ್ಕಮ್ಮ ಬಡವರು, ನಮ್ಮ ಮನೆ ಹಳೆ ಮನೆ ಅಂತ ನೋಡ್ಬಿಟ್ಟು ಶಾಕ್ ಹೊಡೆದಂಗೆ ಆಗಿತ್ತಂತೆ. ಮೂರ್ಛೆ ಹೋಗಿದ್ಲಂತೆ ಅವಳು. ಹೌದಾ? ಮತ್ತೆ ಏನಾಯ್ತಂತೆ? ಮತ್ತಿನ್ನೇನಾಗುತ್ತೆ?
ಸರಿಯಾಗಿ ಬೈದು ನಿನ್ ಜೊತೆ ಸಂಸಾರ ಮಾಡಲ್ಲ ಅಂತನ ವಾಪಸ್ ಹೋದ್ಲಂತೆ. ಎಲ್ಲಿಗೆ ಹೋದ್ಲಂತೆ? ಇಲ್ಲಿಗೂ ಬರಲಿಲ್ಲ, ಮತ್ತೆ ಎಲ್ಲೋಗೋದ್ಲು ಲಾವಣ್ಯ? ಎಲ್ಗೋದ್ಲ ಏನೋ, ನಮ್ಮ ಅಮ್ಮನಿಗೆ ಅಷ್ಟೇ ಗೊತ್ತಿರೋದು. ಲಾವಣ್ಯ ಲಾವಣ್ಯ, ಯಾರ ಬಗ್ಗೆ ಮಾತಾಡ್ತಿದ್ರ ನೀವಿಬ್ರು? ಯಾರಿಗೆ ಏನಾಯ್ತು? ಇನ್ಯಾರ ಬಗ್ಗೆ? ನಿನ್ ಫ್ರೆಂಡ್ ಸೀಮಾ ಮದ್ವೆ ಮಾಡ್ಕೊಂಡ್ ಬಂದಿದ್ದಾಳಲ್ಲ, ನಿನ್ಗೇನ್ ಗೊತ್ತಿಲ್ಲದೆ ಇರೋ ವಿಷಯನ ನಿನಗೆ ತಾನೇ ಗೊತ್ತಿದ್ದು, ನಿನ್ನಿಂದ ತಾನೇ ನಮಗೂ ಗೊತ್ತಾಗಿದ್ದು ಅವಳು ಓಡೋಗಿದ್ದಾಳೆ ಅಂತನ. ಅಲ್ಲ, ಹೊಡೋಗಿದ್ದು ಆಯ್ತು, ಬಂದಿದ್ದು ಆಯ್ತು, ಮದ್ವೆ ಆಗಿ ನಿಮ್ಮನೆ ಹತ್ರನೂ ಬಂದಿದ್ದಾಯ್ತು. ಅದೇ ನೀನ್ ಇರ್ಲಿಲ್ಲ. ಈಗ ಗಂಡನ ಮನೆಗೆ ಹೋಗಿದ್ದಾಳಲ್ವಾ, ಆ ಫೋನು ರಿಸೀವ್ ಮಾಡ್ತಾ ಇಲ್ಲ, ಕಿರಣ್ ಫೋನು ರಿಸೀವ್ ಮಾಡ್ತಾ ಇಲ್ಲ ಅವಳ ಗಂಡ. ಅದಕ್ಕೆ ನಿಮ್ಗೇನಾದ್ರೂ ಗೊತ್ತಾ ಏನಾಯ್ತು? ಅವ್ರ ಮನೇಲಿ ಏನಾದ್ರೂ ಫೋನ್ಗಿನ್ ಮಾಡಿದ್ರ ಹೆಂಗೆ? ನಿನಗೆ ಅವಳ ಬಗ್ಗೆ ಏನು ಗೊತ್ತಿಲ್ವಾ? ಅವಳು ಮದ್ವೆ ಆಗಿದ್ದಾಳಲ್ಲ ಕಿರಣ್ ಅಂತ, ಆ ಹುಡುಗ ಯಾರು ಅಂತ ಗೊತ್ತಾ? ಯಾರು ಅಂತ ಅಂದ್ರೆ ಯಾವೂರು ಅಂತ ಗೊತ್ತಿಲ್ಲ, ಅದೇ ಅವನು ಕೋಟ್ಯಾಧೀಶ್ವರ ಅನ್ನೋದು ಮಾತ್ರ ಗೊತ್ತು ಅಷ್ಟೇನೆ. ಯಾಕೆ ನಿಮ್ಗೇನಾದ್ರೂ ಹುಡುಗನ ಬಗ್ಗೆ ಗೊತ್ತಾ? ಏನಾಯ್ತು? ಅಯ್ಯೋ, ಅವ್ನು ಕೋಟ್ಯಾಧೀಶ್ವರನೂ ಅಲ್ಲ ಏನೂ ಅಲ್ಲ, ನಮ್ ಚಿಕ್ಕಮ್ಮನ ಮಗ, ನಮ್ ಚಿಕ್ಕಪ್ಪ ಇದಾರಲ್ಲ ಚಿಕ್ಕಪ್ಪನ ಮಗ, ನಮ್ ಚಿಕ್ಕಪ್ಪ ಈಗಿಲ್ಲ. ಕಿರಣ್ ಅಂತ ಅವ್ನು ನನ್ನ ತಮ್ಮನೇ. ನಿನ್ ತಮ್ಮನ ಕಿರಣ್? ಸೀಮಾ ಮದ್ವೆ ಆಗಿರೋದು ನಿನ್ ತಮ್ಮನ? ಹೌದು, ನನ್ನ ತಮ್ಮನೇನೆ. ಯಾಕೆ? ಅಯ್ಯೋ ಅಯ್ಯೋ ಅಯ್ಯೋ, ಹಂಗಾದ್ರೆ ಸುಳ್ಳು ಹೇಳಿದ್ನ, ಮೋಸ ಮಾಡಿದ್ನ ಸೀಮನ್ಗೆ ಆ ಕಿರಣ್? ಏನ್ ಮೋಸ ಮಾಡ್ದ? ಯಾಕೆ ಇವಳಿಗೆ ಏನು ಗೊತ್ತಿರ್ಲಿಲ್ವ ಅವನ ಬಗ್ಗೆ? ನಾನವತ್ತು ನನ್ನ ತಮ್ಮನ ಬಗ್ಗೆ ಹೇಳಿದಾಗ ಕೇಳಿದ್ಲು, ಯಾರು ನಿನ್ ತಮ್ಮ, ಏನು ಎತ್ತ ಅಂತಾನ. ಆದ್ರೆ ಅವಾಗ ಇವಳು ಏನು ಹೇಳಿಲ್ಲ. ಅದೇ ಇವಳು ಲವ್ ಮಾಡೋ ವಿಷಯ ನನಗೆ ಒಂದ್ಸಲ ಹೇಳಿದ್ಲು, ಆದ್ರೆ ನನಗೆ ಯಾಕೆ ಇವಳ ವಿಷಯ ಅಂತ ನಾ ಸುಮ್ಮನಾಗಿದ್ದೆ ಅಷ್ಟೇನೆ. ಹೌದಾ, ನಿಜನಾ? ಹಂಗಾದ್ರೆ ಸೀಮನ್ಗೆ ನಿನ್ ತಮ್ಮನ ವಿಷಯ ಎಲ್ಲ ಗೊತ್ತಾಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಫೋನು ರಿಸೀವ್ ಮಾಡ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗೈತೆ. ಅಯ್ಯಯ್ಯೋ, ಸೀಮಾ ಹಂಗಾದ್ರೆ ಹಳ್ಳಕ್ ಬಿದ್ಲು ಅನ್ನಂಗ ಆಯ್ತು. ಯಾಕೆ ಹಂಗಂತೀಯ? ಇಷ್ಟಪಟ್ಟು ಮದ್ವೆ ಆಗೋದು ಹಳ್ಳಕ್ ಬೀಳದ? ಅವಳು ಇಷ್ಟಪಟ್ಟಂಗೆ ಮದ್ವೆ ಆಗಿದ್ದಾಳೆ ಬಿಡು, ಚೆನ್ನಾಗಿರ್ತಾಳೆ. ಲಾವಣ್ಯ ಸುಮ್ಮನೆ ಇರು, ಅವಳು ಇಷ್ಟಪಟ್ಟಿದ್ದು ಬಡವನಾಗಿರೋ ಕಿರಣ್ ಅಲ್ಲ, ಶ್ರೀಮಂತ ಅಂತ. ಅವನು ಶ್ರೀಮಂತ ಕೋಟ್ಯಾಧೀಶ್ವರ, ನಿಮ್ದೇನೋ ಆಸ್ತಿ ಐತೆ, ದೊಡ್ಡ ಆಸ್ತಿ ಐತೆ, ದೊಡ್ಡ ಮನೆ ಕಟ್ಸಿದೀರಾ ಅಂತಾನ. ಅವಳು ಲವ್ ಮಾಡಿ ಮದ್ವೆ ಆಗಿದ್ದು, ಈಗ ನೋಡಿದ್ರೆ ಈ ತರ ಹೇಳ್ತಾ ಇದ್ಯಾ? ಅಯ್ಯೋ, ಸೀಮನ್ ಪಾಡಲ್ಲಿ ಏನಾಗಿದ್ಯೋ ಏನೋ ದೇವ್ರೆ. ಏನಾಗಿರುತ್ತೆ, ಚೆನ್ನಾಗಿರ್ತಾಳೆ ಬಿಡು. ನನ್ನ ತಮ್ಮನು ಮತ್ತೆ ಸೀಮಾ ಇಬ್ರು ಚೆನ್ನಾಗಿರ್ತಾರೆ. ಏನ್ ಹೇಳ್ತಾ ಇದ್ಯಾ? ಏ ಲಾವಣ್ಯ, ನಿನ್ ತಮ್ಮನ? ಹೌದಮ್ಮ, ನಮ್ಮ ಸೀಮಾ ಮದ್ವೆ ಆಗಿರೋದು ಇವ್ರ ಚಿಕ್ಕಮ್ಮನ ಮಗನೇ. ಹೌದಾ, ಚಿಕ್ಕಮ್ಮನ ಮಗನ? ಅಂದ್ರೆ ಇವಳ ತಮ್ಮ ನನ್ನ ಮಗಳನ್ನ ಆರಿಸ್ಕೊಳ್ಳೋದ್ನ? ಏನೇ ನಿಮ್ ಕುಟುಂಬದವರೆಲ್ಲ ಇಂಥವ್ರಾಗಿದ್ದೀರಾ? ನನ್ನ ಮಗನ ಯಾಮರ್ಸಿ ನೀನ್ ಮದ್ವೆ ಆಗಿ ಬಂದೆ, ಈಗ ನನ್ನ ಮಗಳನ್ನ ಯಾಮರ್ಸಿ ನಿನ್ ತಮ್ಮ ಕರ್ಕೊಂಡು ಹೋಗಿದ್ದಾನ ಮದ್ವೆ ಆಗಿ? ಅಯ್ಯೋ ಅತ್ತೆ, ಆ ವಿಷಯ ನನಗೂ ಗೊತ್ತಿರ್ಲಿಲ್ಲ. ನಮ್ಮಮ್ಮ ಫೋನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ನಾನು ಅವಾಗ್ಲೇನೆ ಕಿರಣ್ ಮತ್ತೆ ಸೀಮಾ ಇಲ್ಲಿ ಬಂದಾಗ ನಾನು ಇರ್ಲಿಲ್ವಲ್ಲ, ಅದಕ್ಕೆ ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ನಮ್ಮ ಅಮ್ಮನೇ ಫೋನ್ ಮಾಡಿ ಹೇಳಿದ್ರು, ನಿನ್ನ ದಿನನು ನಿನ್ ತಮ್ಮನ ಮದ್ವೆ ಆಗಿ ಬಂದಿದ್ದಾರಮ್ಮ ಅಂತಾನ. ಅವಾಗ್ಲೇ ನನಗೂ ಶಾಕ್ ಹೊಡ್ದಂಗಾಗಿದ್ದು. ಇವಳು ನನ್ನ ತಮ್ಮನ್ ಲವ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಈಗ ಗೊತ್ತಾಗಿತ್ತು. ಯೋ 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 ಯೋ, ಏನೇ ನಿಮ್ ಮನೆಯವರೆಲ್ಲ ಹಿಂಗೆ? ನಿಮ್ಗೇನು ಬರೀ ಶ್ರೀಮಂತರ ಮನೆ ಹೆಣ್ಮಕ್ಳು ಗಂಡು ಮಕ್ಳೇನ ಕಾಣೋದು? ನಿಮ್ ಮನೆಯವರು ಅದೇನ್ ಸಂಸ್ಕಾರ ಕಲ್ತಿದ್ರೆ? ಅಯ್ಯೋ ಅಮ್ಮ, ಅವಳು ಮಾಡಿರೋ ತಪ್ಪಿಗೆ ಇವ್ರ ಮನೆಯವ್ರನ್ನೆಲ್ಲ ಯಾಕಂತೀಯ? ಅವ್ರಿಗೂ ಅಷ್ಟೇ ಬೇಜಾರಾಗಿರುತ್ತೆ. ಬಿಡು. ನಿನ್ನ ಹೆಂಡತಿ ಪರ್ವ ವಹಿಸ್ಕೊಂಡು ಮಾತಾಡಬೇಡ, ಸುಮ್ನಿರ. ನಮ್ಗೆ ಹೊಟ್ಟೆ ಉರಿತೈತೆ, ಒಬ್ರು ಮಕ್ಳು ಮದ್ವೆನೂ ಮಾಡಕ್ ಆಗ್ಲಿಲ್ವಲ್ಲ ಅಂತಾನ. ಏನ್ ಮಾಡಕ್ಕಾಗುತ್ತೆ ಬಿಡು, ಸೀಮಾನು ಚೆನ್ನಾಗಿರ್ತಾಳೆ ಅವ್ರ ಮನೇಲಿ. ಏನ್ ಚೆನ್ನಾಗಿರ್ತಾಳೋ, ಏನ್ ಚೆನ್ನಾಗಿರ್ತಾಳೆ? ಅದೇನೋ ಹೇಳ್ತಾರಲ್ಲ, ಗಾದೆ ಹೇಳಲ್ವಾ, ಹೆಣ್ಮಕ್ಳನ್ನ ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಬೇಕು, ತರಬೇಕಾದ್ರೆ ಬಡವ್ರ ಮನೆಯಿಂದ ತರ್ರಿ ಅಂತಾನೆ ಹೇಳ್ತಾರೆ. ಆದ್ರೆ ನನ್ನ ಮಗಳ ಗತಿ ಏನಾಯ್ತು? ಶ್ರೀಮಂತರ ಮನೆಯಿಂದ ಬಡವ್ರ ಮನೆಗೆ ಹೋದಂಗ ಆಯ್ತಲ್ಲ. ಅಯ್ಯೋ, ಅವಳಿಗೂ ಬುದ್ಧಿ ಇಲ್ಲ. ಏನೋ ಓದಕ್ಕಿಸ್ತು ದಬ್ಬಾಕಿದಾಳೆ ಅಂತಾನ ಅಂದ್ಕೊಂಡಿದ್ವಿ ಬುದ್ಧಿವಂತೆ ಅಂತ, ಆದ್ರೆ ಹಿಂಗೆ ಬಾಳ್ನೆ ಅಧ್ವಾನ ಮಾಡ್ಕೊಂತಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆ ವಾಸನ್ ಮದ್ವೆ ಆಗಿದೆ, ಎಷ್ಟೋ ಸುಖವಾಗಿರ್ಬೋದಾಗಿತ್ತಲ್ಲೋ. ನಮಗೂ ಸರಿ ಸಮನಾಗಿದ್ದಾರೆ ಅವರು ಆಸ್ತಿಲಿ, ಆ ವಾಸು ಅವರು. ಹೋಗ್ಲಿ ಬಿಡಮ್ಮ, ಈಗ ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗುತ್ತೆ? ನೀನು ಅಂದ್ಕೊಂಡಂಗೆ ಎಲ್ಲ ಆಗಲ್ಲ. ಈಗ ತುಂಬ ಹುಡುಗಿರು ಅವ್ರವ್ರು ಇಷ್ಟಪಟ್ಟಿರೋನೇ ಮದುವೆ ಆಗ್ತಾರೆ ಬಿಡು, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೌದತ್ತೆ, ಬಿಡಿ ಹೋಗ್ಲಿ, ಕ್ಷಮಿಸ್ಬಿಡಿ. ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವಾ? ಮಕ್ಕಳು ಚೆನ್ನಾಗಿರೋದೇ ಅಲ್ವಾ ಬೇಕಾಗಿರೋದು. ಅವ್ರು ಲವ್ ಮ್ಯಾರೇಜ್ ಆದ್ರೂ ಆಗ್ಲಿ, ಅರೇಂಜ್ ಮ್ಯಾರೇಜ್ ಆದ್ರೂ ಆಗ್ಲಿ. ಮುಚ್ಚೆ ಬಾಯಿ, ನೀವಿಬ್ರು ಲವ್ ಮ್ಯಾರೇಜ್ ಆಗಿದ್ರೆ ಅಂತಾನ ಎಲ್ಲಾರು ಹಂಗೆ ಆಗ್ಲಿ ಅಂತ ಹೇಳ್ತಾ ಇದ್ದೀರಾ? ನೋಡ್ತಾ ಇದ್ರಂಗೆ ಏನ್ ಕುಟುಂಬನ ಏನ್ ಕತ್ಯ ನಿಮ್ದು? ನೀನ್ ಯಾಕೆ ಇನ್ನು ಇಲ್ಲಿಗೆ ಬಂದಿದ್ಯಾ? ಹೋಗು, ಎಲ್ಲ ನಿನ್ನಿಂದಾನೆ ಹಾಳಾಗೋಗಿರೋದು. ಅಯ್ಯೋ ಆಂಟಿ, ನಾನೇನ್ ಮಾಡ್ದೆ? ನನಗೆ ಸೀಮಾ ಹೆಂಗಿದಾಳೆ ಏನು ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಶಾಕಿನ ವಿಷಯ ಹೇಳ್ತಿದ್ದಾಳೆ ನಿನ್ ಸೊಸೆ. ಸರಿ ಆಯ್ತು ಆಂಟಿ, ಬರ್ತೀನಿ. ಏನ್ ಹುಡುಗರೋ ಏನ್ ಕತ್ಯ? ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ, ಬೆಳೆಸಿರ್ತಾರೆ, ಆದ್ರೆ ವಯಸ್ಸಿಗೆ ಬಂದ ತಕ್ಷಣ ತನ್ ಪಾಡಿ ತಾನು ಓಡೋಗ್ಬಿಡೋದು ಇಷ್ಟಪಟ್ಟ ಜೊತೆಗೆ.
ಅಪ್ಪ ಅಮ್ಮ ಏನಾದರೂ ಪರವಾಗಿಲ್ಲ ಅವ್ರಿಗೆ, ಏನು ಏನು ಅನ್ಸಲ್ಲ ಅವ್ರಿಗೆ. ಏನು ಲಾವಣ್ಯ ಹಿಂಗಾಗೋಯ್ತು? ಅಮ್ಮಗೆ ಗೊತ್ತಾಯ್ತು ನಿನ್ನ ತಮ್ಮನೇ ಮದುವೆ ಆಗಿರೋದು ಅಂತ. ಗೊತ್ತಾಗ್ಲಿ ಬಿಡಿ, ಯಾವತ್ತಾದ್ರೂ ಗೊತ್ತಾಗ್ಲೇಬೇಕಲ್ಲ, ಅದೇನು ಮುಚ್ಚಿಟ್ಕೊಳ್ಳೋಂಥ ವಿಷಯನ? ಹಾ, ಇಂದೆಲ್ಲ ನಾಳೆಗೆ ಏನಾಗಾದ್ರೂ ಗೊತ್ತಾಗಿ ಆಗೋದು. ಇವತ್ತೇ ಗೊತ್ತಾಗಿರೋದು ಇನ್ನೂ ಒಳ್ಳೇದಾಯ್ತು ಬಿಡಿ. ಹಾ, ಅಲ್ಲೇನೋ ಸೀಮಾ ಗಲಾಟೆ ಮಾಡ್ಕೊಂಡಿದ್ದಾಳಂತೆ. ಹೌದಾ? ಏನಾದರೂ ಮಾಡ್ಕೊಂಬ್ಲಿ ಬಿಡು, ನಮ್ಗೆ ಯಾಕೆ? ನಾವೇನಾದರೂ ಹೇಳಕ್ ಹೋದ್ರೆ ನಮ್ಮ ಮೇಲೆ ಬರ್ತಾಳ ಅವಳು. ಹಾಂ ರೀ, ಹೋಗಿ ದೇವಸ್ಥಾನಕ್ಕೆ ಹೋಗೋದ್ರು ಹೋಗಿ ಬರೋಣ. ಯಾಕೋ ಮನಸ್ಸೆಲ್ಲ ಒಂಥರ ಆಗ್ತಿದೆ, ಬೇಜಾರು. ಹೌದಾ, ಸರಿ ಆಯಿತು, ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.